ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ನಿಮ್ಮೆಲ್ಲರ ಪ್ರೀತಿ ಹುಡುಗಿ ರಂಜಿತಾ. ಸೊ ಇವತ್ತಿನ ವಿಡಿಯೋ ಏನಂತ ಅಂದರೆ ಕ್ಯಾರೆಟ್ ಹಲ್ವಾ ಯಾವ ಥರ ಮಾಡೋದು ಅಂತ. ಸೊ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಸ್ಟ್ ಡೆಸರ್ಟ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ಚಕ್ಲಿ ಎಲ್ಲ ಮಾಡ್ಬೋದಾಯಿತು, ಬಟ್ ಸ್ವೀಟ್ 5 ಥರ ಮಾಡೋಣ ಅಂತ ಹೇಳಿ ಲಾಸ್ಟಲ್ಲಿ ಕರ್ಜಿಕಾಯಿ ಮಾಡೋಕ್ಕಾಗಲೇ ಇಲ್ಲ. ಆಲ್ಮೋಸ್ಟ್ 3:30 ಆಗಿತ್ತು. ಫಸ್ಟ್ ಟೈಮ್ ಮಾಡಿದ್ದು, ಅದಕ್ಕೋಸ್ಕರ ಅದು ಏನೇನೋ ಮಾಡಿದೆ. ಅದು ಲೈಕ್ ಹೋಲ್ಡರ್ ಇರಲಿಲ್ಲ ಫೋಲ್ಡ್ ಮಾಡೋದಕ್ಕೆ, ಅಂದರೆ ಕರ್ಗಡ್ದು ಫೋಲ್ಡರ್ ಬರುತ್ತಲ್ಲ, ಅದಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಯಿತು. ಸೊ ಇದು ತುಂಬ ಈಸಿಯಾಗಿರೋದೆ. ಅಂದರೆ 2 ಡೇಸ್ ಬ್ಯಾಕು ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ಮಾಡಿದ್ದು. ಮಿಡ್ನೈಟಲ್ಲಿ ಮಾಡಿರೋದು. ಆಲ್ಮೋಸ್ಟು ಮಿಡ್ನೈಟ್ ಮೀನ್ಸ್ 10:30ಗೆ ಸ್ಟಾರ್ಟ್ ಆಗಿದ್ದು. ಮಿಡ್ನೈಟು 2:30-4ವರೆಗೂ ಅದೆಲ್ಲ ಸ್ಟಫಿಂಗ್, ಅಂದರೆ ಎಲ್ಲ 4 ಥರ, ಅಂದರೆ 5 ಥರ ಸ್ವೀಟುಗೆ ರೆಡಿ ಮಾಡೋದಕ್ಕೆ ಆಯಿತು. ಇದು ಒಂದು 3-4 ಕ್ಯಾರೆಟು ತುರಿದಿರೋದು. ನಾನು ಸ್ಪೂನು ಟೇಸ್ಟ್ ಎಲ್ಲ ನೋಡಿಲ್ಲ, ಅಂದಾಜಲ್ಲಿ, ಅಂದರೆ ಅಳತೆ ಅಂದರೆ ಕಣ್ಣಲ್ಲೇ ಅಳತೆ ಮಾಡೋದು ಅಂತಾರಲ್ಲ, ಅದು ಮಾಡ್ತಾ ಬರುತ್ತೆ. ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡ್ತಾ ಎಷ್ಟು ಹಾಕಬೇಕು ಅಂತ ಅದು ಗೊತ್ತಾಗುತ್ತೆ. ಅದ್ರ ಪ್ರಕಾರ ನಾನು ಇಲ್ಲಿ 1 2 ಚಮಚ ಗೋಡಂಬಿ ಮತ್ತು ದ್ರಾಕ್ಷಿ, ಅಂದರೆ ನಾನು ಮಿಕ್ಸು ಡ್ರೈ ಫ್ರೂಟ್ಸ್ ತರಿಸಿದ್ನಲ್ಲ, ಅಂದರೆ ಹಳೆದೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿ ಹೊಸ ತರಿಸಿದ್ದೆ ಈ ಸ್ವೀಟ್ ಮಾಡೋಕ್ಕೋಸ್ಕರ. ಅದರಲ್ಲಿ ಬ್ಲ್ಯಾಕ್ ದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿನೂ ಕೂಡ ಮನೇಲಿತ್ತು, ಅದನ್ನು ತಗೊಂಡು ಫಸ್ಟು ಫ್ರೈ ಮಾಡಿಕೊಂಡು, ಈಗ ಕ್ಯಾರೆಟ ನೀಟಾಗಿ ತುಪ್ಪದಲ್ಲೇ, ಅದು ತುಪ್ಪ ಐತಲ್ಲ, ಮತ್ತು ನೆಕ್ಸ್ಟ್ ಇನ್ನೊಂದು ಚಮಚ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಒಂದು 4-5 ಕ್ಯಾರೆಟು ತುರಿದು ನೀಟಾಗಿ ಫ್ರೈ ಮಾಡಬೇಕು. ಇದು ಆಲ್ಮೋಸ್ಟ್ ಎಲ್ಲ ರೆಡಿ ಇತ್ತು ಅಂತಂದರೆ ಒಂದು 20 ಮಿನಿಟ್ಸ್ ಬೇಕು. ನೀಟಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ. ಏಲಕ್ಕಿ ಪುಡಿನೂ ಕೂಡ ಲೈಕ್ ಮಾಡ್ತಾನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಯಾಕಂತಂದರೆ 5 ಟೈಪ್ಸು ಸ್ವೀಟ್ ಮಾಡಬೇಕಾಯ್ತು ಬೆಳಿಗ್ಗೆ. ಹಿಂಗಾಯಿತು ಅಂತಂದರೆ 3 ಗಂಟೆವರೆಗೂ ಸ್ವಲ್ಪ ಮಾತ್ರ ಡೆಕೋರೇಷನ್ ಮಾಡಿದ್ವಿ. ಮತ್ತು ಬಿಡಿ ಹೂವು ತಂದಿದ್ದು, ಅದೆಲ್ಲ ಕಟ್ಟಿ ಮಾಡೋಕ್ಕಾಗಲೇ ಇಲ್ಲ. ಯಾಕಂತಂದರೆ ಬುಧವಾರ ಕೂಡ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಅವತ್ತೇ ಅಪ್ಲೋಡ್ ಮಾಡಿದೆ. ಬಟ್ ಇದೊಂದು ಸ್ವಲ್ಪ ಡಿಲೇ ಆಯಿತು, ತುಂಬಾ ಡಿಲೇ ಆಯಿತು ಅಪ್ಲೋಡ್ ಮಾಡೋದಕ್ಕೆ. ಅಂದರೆ ಅಡುಗೆದು ಕೂಡ ಒಂದು 7 ಥರ ಪಲ್ಯ, ಕೋಸಂಬರಿ ಮತ್ತು ಕ್ಯಾರೆಟ್ ಎಲ್ಲ, ಸಜ್ಜಿಗೆ ಎಲ್ಲ ಇತ್ತಲ್ಲ ಫಸ್ಟ್ ಸ್ವೀಟು, ಅದಕ್ಕೋಸ್ಕರ 7 ಥರ ಪಲ್ಯ, ಕೋಸಂಬರಿ ಮತ್ತು ಅನ್ನ ಸಾಂಬಾರು, ಬೋಂಡ ಇಷ್ಟು ಮಾಡಿದ್ವಿ. ಅದಕ್ಕೂ ಕೂಡ ತುಂಬಾ ಟೈಮ್ ತೊಗೊಳ್ತು. ಆ್ಯಕ್ಚುಲಿ ಅವತ್ತು ರೆಸ್ಟೇ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಒಂದು ಸ್ವಲ್ಪ 3-4 ಗಂಟೆ ಆಗಿತ್ತು ಅವಾಗ ಮಲ್ಕೋಬೇಕಾರೆ. ಮತ್ತು 9:30ಗೆ ಎದ್ದಿರೋದು, ಸ್ವಲ್ಪ ಲೇಟ್ ಆಯ್ತು ಅವತ್ತು. 8 ಗಂಟೆಗೆ ಎದ್ದೇಳಬೇಕು. ಅಂದರೆ ಎಲ್ಲ ರೆಡಿ ಮಾಡಿದ್ವಲ್ಲ, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡೋದು ಎಲ್ಲನ, ರಂಗೋಲಿ ಹಾಕಿ ಸ್ವಲ್ಪ ಕಲಶ ಮಾತ್ರ ಇಡಬೇಕಾಯ್ತು. ಮತ್ತು ಒಂದು ಸ್ವಲ್ಪ ದೇವ್ರ ಸಾಮಾನು ಅದೆಲ್ಲ ತೊಳೆದು, ನೈಟೇ ತೊಳೆದು ಎಲ್ಲ ರೆಡಿ ಮಾಡಿದ್ದೆ. ಸ್ವಲ್ಪ ಜೋಡಿಸ್ಕೊಂಡು ಇದು ಮಾಡೋ ಅಷ್ಟೊತ್ತಿಗೆ 11 ಆಗೋಯ್ತು. ಅಂದರೆ ರಂಗೋಲಿ ಎಲ್ಲ ಹಾಕಿ, ಮತ್ತು ಸಂಜೆ ಸ್ನಾನ ಮಾಡಿದ್ದೆ. ಆಲ್ಮೋಸ್ಟು 10ಗೆ ಸ್ನಾನ ಮಾಡಿದ್ದೆ ಗುರುವಾರ ನೈಟು. ಅದಕ್ಕೋಸ್ಕರ ಮಾರ್ನಿಂಗು ರೆಡಿ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಆಗಲೇ ಇಲ್ಲ. ನೋಡಿ, ಹಾಲು ಹಾಕಿದ ಮೇಲೆ ಈ ಥರ ಅದು ಫುಲ್ಲು ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ದೇವ್ರ ಮುಂದೆ ಇಟ್ಟಿದ್ದು ಸ್ವೀಟು, ಆಲ್ಮೋಸ್ಟ್ ಸ್ವೀಟ್ ಅಂದರೆ ಮನೇಲಿ ಯಾರೂ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ದೇವ್ರ ಮುಂದೆ 3 ದಿವಸ ಇಟ್ಟಿದ್ದೆ.
ಲೈಕ್ ಕ್ಲೋಸ್ ಮಾಡಿ ಇಟ್ಟಿದ್ದು 3 ದಿವಸ ತೆಗಿಬಾರ್ದು ಅಂತ ಅವತ್ತಿನ ದಿವಸ ತೆಗೆದ್ರೆ ಬೆಟರು ಅನಿಸುತ್ತೆ. ಯಾಕಂತಂದರೆ ಸ್ವೀಟ್ ಎಲ್ಲ ಮನೇಲಿ ಈ ಥರ ಮಾಡಿಟ್ರೆ ಸ್ವಲ್ಪ ಹಾಳೇನಾಗಿರಲಿಲ್ಲ, ಬಟ್ 3 ದಿವಸ ಆದಮೇಲೆ ತಿನ್ನೋದಕ್ಕೆ ಹಾಗೆಲ್ಲ. ಮುಂಚೆ ಅದೇ ಸಪ್ರೇಟಾಗಿ ದೇವ್ರಿಗೆ ಅಂತ ತೆಗೆದಿಟ್ಟು ಸ್ವಲ್ಪ ಆಮೇಲೆ ಸ್ವಲ್ಪ ತಿಂದಿದ್ದಷ್ಟೇ. ಇನ್ನು ಉಳಿದಿದ್ದೆಲ್ಲ ಒಂದು ಕವರ್ಗೆ ಕಟ್ಟಿ ಇದು ಮಾಡಿಬಿಟ್ಟೆ. ಯಾಕಂತಂದರೆ ಸ್ವೀಟ್ ಯಾರೂ ಅಷ್ಟೊಂದು ತಿನ್ನೋದಿಲ್ಲ, ಅದಕ್ಕೋಸ್ಕರ. ಇನ್ನು ಸಜ್ಜಿಗೆನೂ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿದೆ, ಅದು ಕೂಡ ಇದೆ. ಮತ್ತು ಕಡಲೆ ಹಿಟ್ಟಲ್ಲಿ ಮಿಠಾಯಿ ಥರ ಮಾಡ್ತಾರಲ್ಲ ಆ ಥರ ಕೂಡ ಮಾಡಿದ್ದೆ. ಸ್ವೀಟ್ ಯಾರೂ ತಿನ್ನೋದಿಲ್ಲ, ಅದಕ್ಕೆ ನೆಕ್ಸ್ಟು ಚಕ್ಲಿ, ಕರ್ಜಿಕಾಯಿ ಅದು ಸ್ಟಫಿಂಗ್ ಮಾಡಿಕೊಂಡ್ರೆ ನಾವು ಬೇಕಾದಾಗ ಮಾಡ್ಕೋಬೋದು. ಬಟ್ ಈ ಥರ ಸ್ವೀಟ್ಸ್ ಎಲ್ಲ ಜಾಸ್ತಿ ತಿನ್ನೋದಿಲ್ವಲ್ಲ, ಒಂದೊಂದು ಸ್ವಲ್ಪ ತಿಂದರು ಎಲ್ಲರೂ ಕೂಡ ಅಷ್ಟೇ. ಅದಕ್ಕೆ ಖಾರ ಈ ಥರ ಕರ್ಜಿಕಾಯಿ ಅದು ಕೂಡ ತುಂಬ ದಿವಸ ಬರುತ್ತೆ ನೋಡಿ. ಈ ಥರ ಫ್ರೈ ಆಗೋವರೆಗೂ ನಾವು ಹುರ್ಕೊಳ್ತಾನೆ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಇಲ್ಲ ಇದು ನಾನ್ ಸ್ಟಿಕ್ ಅಲ್ಲ, ಅಷ್ಟೊಂದು ಬೇಕಾಗಿಲ್ಲ. ಬಟ್ ನಾನು ಇದು 15 ಮಿನಿಟ್ಸ್ ವಿಡಿಯೋನ ಸ್ಪೀಡ್ ಮಾಡಿರೋದ್ರಿಂದ ನಿಮ್ಗೆ ಹಂಗೆ ಅನಿಸುತ್ತೆ. ಸ್ವಲ್ಪ ಮುಚ್ಚಿದ್ದೆ, ಫುಲ್ಲು ತುಂಬ ಡ್ರೈ ಆಗೋವರೆಗೂ ನಾವು ಈ ಥರ ಹುರ್ಕೊಂಡು ಆಮೇಲೆ ನಮ್ಮ ಇದು ರೆಡಿ ಆಗೋಯ್ತು. ಇದನ್ನು ನೀಟಾಗಿ ಡ್ರೈ ಆಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ನಾನು ಸ್ಟಾರ್ಟಿಂಗಲ್ಲೇ ವೀಡಿಯೋಸ್ ಹಾಕಿದ್ದೀನಲ್ಲ, ಅದು ಯಾವ ಥರ ಬರುತ್ತೆ ಅಂತ ನಿಮಗೆ ಗೊತ್ತಾಗಲಿ ಅಂತ. ಇದೊಂದು ಸ್ವಲ್ಪ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿ ಒಂದು 4ರಿಂದ ಇಲ್ಲಾಂದರೆ 2ರಿಂದ 3 ಏಲಕ್ಕಿನ ಪುಡಿನ ನೀಟಾಗಿ ಕುಟ್ಕೊಂಡು ಲಾಸ್ಟಲ್ಲಿ ಹಾಕ್ಕೋಬೇಕು. ನಿಮಗೆ ಸ್ವೀಟು ಡೆಸರ್ಟ್ ತಿನ್ನಬೇಕು ಅನ್ನಿಸ್ದಾಗ ಔಟ್ಸೈಡ್ ತರೋದಕ್ಕಿಂತ ಈ ಥರ ಮನೇಲಿ ಲೈಕ್ ಸ್ವಲ್ಪ ಮಾಡಿಕೊಂಡು ತಿನ್ಬೋದು. ಒಂದು 2 ಅಥವಾ 3 ಕ್ಯಾರೆಟ್ ಇದು ಕೂಡ ಈ ಥರ ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲೇ ತಿನ್ನೋದ್ರಿಂದ ಹೆಲ್ತಿಯಾಗಿರುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ಗ್ರೇಟ್ ಡೇ.